ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್ ಇದೆ. ಮನೆಗೆ ಹೋಗೋದಕ್ಕೂ ಬಿಡದೆ ಲಾಡ್ಜ್ನಲ್ಲಿ ಆ ಸಂತ್ರಸ್ತನನ್ನ ಕೂಡಿ ಹಾಕಲಾಗಿತ್ತಂತೆ. ಕೂಡಿ ಹಾಕಿದ ಯಾರು? ಶಿವಕುಮಾರ್. ಆ ಶಿವಕುಮಾರ್ ವಿರುದ್ಧ ಸೂರಜ್ ಕೇಸ್ನ ಸಂತ್ರಸ್ತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇತ್ತ ದೂರು ನೀಡ್ತಾ ಇದ್ದಂತೆ ಆರೋಪಿ ಸ್ಥಾನದಲ್ಲಿರುವಂತಹ ಶಿವಕುಮಾರ್ ಕೂಡ ನಾಪತ್ತೆ. ಸೂರಜ್ ವಿರುದ್ಧ ಗಂಭೀರ ಆರೋಪ ಇದೆ. ಅಸಹಜವಾಗಿ ಲೈಂಗಿಕ ಕೃತ್ಯದಲ್ಲಿ ಯುವಕನೊಬ್ಬನನ್ನ ಬಳಸಿಕೊಳ್ಳಲಾಗಿದೆ ಅಂತ ಹೇಳಿ ಆ ಯುವಕ ದೂರಿನಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲೂ ಶಿವಕುಮಾರ್ ವಿರುದ್ಧ ಮಾತನಾಡಲಾಗಿದೆ. ಶಿವಕುಮಾರ್ ಮನೆಗೆ ಹೋಗೋದಕ್ಕೂ ಬಿಡದೆ ಲಾಡ್ಜ್ನಲ್ಲಿ ತನ್ನನ್ನು ಕೂಡಿ ಹಾಕಿರ್ತಾನೆ. ಈ ನಿಟ್ಟಿನಲ್ಲಿ ಈ ಅಸಹಜ ಲೈಂಗಿಕ ದೌರ್ಜನ್ಯದ ಸಂತ್ರಸ್ತ ದೂರಿನಲ್ಲಿ ಉಲ್ಲೇಖ ಮಾಡಿರುವುದು, ದೂರು ದಾಖಲಾಗ್ತಾ ಇದ್ದಂತೆ ಸ್ವತಃ ಶಿವಕುಮಾರ್ ಕೂಡ ನಾಪತ್ತೆ. ಹಾಗಾಗಿ ಒಂದು ರೀತಿ ಕೇಸ್ ಹಲವಾರು ಆಯಾಮಗಳನ್ನು ಕಂಡುಕೊಳ್ತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಅಪ್ಡೇಟ್ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಪ್ರಕರಣದ ಎರಡನೇ ಆರೋಪಿ ಶಿವಕುಮಾರ್. ಯಾರಿ ಶಿವಕುಮಾರ್ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇದು. ಸಂತ್ರಸ್ತನ ವಿರುದ್ಧ ದೂರು ನೀಡಿ ಶಿವಕುಮಾರ್ ನಾಪತ್ತೆ. ಯಾವಾಗ ಸಂತ್ರಸ್ತನೊಬ್ಬ ದೂರನ್ನ ಸೂರಜ್ ರೇವಣ್ಣ ವಿರುದ್ಧ ದಾಖಲಿಸ್ತಾನೆ, ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಆ ಸಂತ್ರಸ್ತನ ವಿರುದ್ಧ ಕೂಡ ದೂರು ದಾಖಲಿಸ್ತಾನೆ. ಈ ಶಿವಕುಮಾರ್ ಯಾರು ಅಂತ ನೋಡೋದಾದ್ರೆ ಹೊಳೆನರಸೀಪುರದ ಹನುಮನಹಳ್ಳಿ ಗ್ರಾಮದವನು. ಶಿವಕುಮಾರ್ ವಿರುದ್ಧವೂ ಈಗ ಆ ಸಂತ್ರಸ್ತ ದೂರನ್ನ ದಾಖಲು ಮಾಡಿದ್ದಾನೆ. ಶಿವಕುಮಾರ್ ಮೇಲೂ ಕ್ರಮಕ್ಕೆ ದೂರು ನೀಡಿದ್ದಾನೆ ಸಂತ್ರಸ್ತ. ಹಾಗಾದ್ರೆ ಏನಿದು ಪ್ರಕರಣ ಅಂತ ಒಂದ್ಸಲ ನೋಡ್ಬೋಣ. ತಮ್ಮ ಮೇಲೆ ಸೂರಜ್ ರೇವಣ್ಣ ಅಸಹಜವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹಾಸನದ ಹೊಳೆನರಸೀಪುರ ಠಾಣೆಯಲ್ಲಿ ಯುವಕನೊಬ್ಬ ದೂರು ನೀಡಿರ್ತಾನೆ. ದೂರು ನೀಡಿದ್ದ ಆ ಯುವಕನ ವಿರುದ್ಧ ಕೂಡ ಪ್ರತಿ ದೂರನ್ನು ದಾಖಲಿಸೋದಕ್ಕೆ ಹಾಸನದ ಸೆಂಟ್ ಪೊಲೀಸ್ ಠಾಣೆಗೆ ಶನಿವಾರ ಸಾಯಂಕಾಲ ತೆರಳಿದ್ದ ಸೂರಜ್ನನ್ನ ಪೊಲೀಸರು ಸುದೀರ್ಘವಾಗಿ ವಿಚಾರಣೆ ನಡೆಸಿ ಬಂಧನ ಕೂಡ ಮಾಡಿದ್ದಾರೆ. ಈ ನಡುವೆ ಶಿವಕುಮಾರ್ ರೋಲ್ ಅಂದಾಗ ಶಿವಕುಮಾರ್ ಕೂಡ ಆ ಸಂತ್ರಸ್ತನನ್ನು ಕೂಡಿ ಹಾಕಿ ಮನೆ ಹೋಗೋದಕ್ಕೆ ಬಿಡದೆ ಹಿಂಸೆಯನ್ನು ನೀಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಇದೆ. ಈ ಪ್ರಕರಣದ ಆರೋಪಿ ನಂಬರ್ 2 ಯಾರು ಅಂತ ಹೇಳಿದ್ರೆ ಶಿವಕುಮಾರ್. ನನಗಾಗಿರುವಂಥ ಅನ್ಯಾಯದ ಬಗ್ಗೆ ನಾನು ಎಳೆಯಾಗಿ ಶಿವಕುಮಾರ್ ಹತ್ರ ಹೇಳ್ಕೊಂಡಿದ್ದೆ. ನನಗೆ ದೈಹಿಕವಾಗಿ ಹಿಂಸೆಯನ್ನು ನೀಡಿದರೂ ಕೂಡ ಆ ಶಿವಕುಮಾರ್ ಅನ್ನುವಂಥ ವ್ಯಕ್ತಿ ಆಸ್ಪತ್ರೆಗೆ ಹೋಗೋದಕ್ಕೆ ಬಿಡಲೇ ಇಲ್ಲ. ಅವರ ಫೋನ್ನಿಂದ ಸೂರಜ್ ರೇವಣ್ಣ ಜೊತೆ ಮಾತು ಕೂಡ ಆಡಿಸಿರ್ತಾರೆ. ಏನೇನೋ ದುಡ್ಡು ಕೊಡ್ತೀವಿ ಅಂತ ಹೇಳಿ ಆ ಕ್ಷಣಕ್ಕೆ ಸಮಾಧಾನ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನು ಮಾಡಿದ್ರು ಅಂತ ಸಂತ್ರಸ್ತ ಯುವಕ ದೂರಿನಲ್ಲಿ ದಾಖಲು ಮಾಡಿದ್ದಾನೆ. ನೋಡಿ, ಈ ನಡುವೆ ಮತ್ತೊಂದಷ್ಟು ಆಯಾಮಗಳಿದ್ದಾವೆ ಈ ಪ್ರಕರಣದಲ್ಲಿ. ಈ ಸೂರಜ್ ರೇವಣ್ಣ ಜೊತೆ ವಿಶ್ವಾಸವನ್ನು ಗಳಿಸಿ ಸ್ವತಃ ಸೂರಜ್ ರೇವಣ್ಣರನ್ನ ಟ್ರ್ಯಾಪ್ ಮಾಡಿದ್ನ ಈ ಶಿವಕುಮಾರ್ ಅಂತ. ಯಾಕಂದರೆ ಆರಂಭದಿಂದಲೂ ಈ ಪ್ರಕರಣದಲ್ಲಿ 3 ವ್ಯಕ್ತಿತ್ವಗಳು ಬರುತ್ತೆ. ಒಂದು ಸೂರಜ್ ರೇವಣ್ಣ, ಎರಡನೇದು ಸೂರಜ್ ರೇವಣ್ಣನಿಂದ ಅಸಹಜ ಲೈಂಗಿಕ ಸಮಸ್ಯೆಗೆ ಒಳಗಾದಂತಹ ಒಬ್ಬ ವ್ಯಕ್ತಿ ಅಥವಾ ಯುವಕ. ಈ ನಡುವೆ ಮಿಡಲ್ನಲ್ಲಿ ಈ ಶಿವಕುಮಾರ್ ಅನ್ನುವಂಥ ಹೆಸರು ಬರುತ್ತೆ. ಈ ಶಿವಕುಮಾರ್ ಯಾರು? ನಿಜಕ್ಕೂ ಕೂಡ ಸೂರಜ್ ರೇವಣ್ಣ ಆಪ್ತನ? ಸೂರಜ್ ರೇವಣ್ಣ ವಿರುದ್ಧವೇ ಷಡ್ಯಂತ್ರ ಮಾಡೋದಕ್ಕೆ ಸೂರಜ್ ರೇವಣ್ಣಗೆ ಹತ್ತಿರವಾದ್ನ? ಹೀಗೆ ಹಲವಾರು ಪ್ರಶ್ನೆಗಳು ಬರುತ್ತೆ. ಚೇತನ್ ಅನ್ನುವಂಥ ವ್ಯಕ್ತಿಯನ್ನು ಬಳಸಿ ಟ್ರ್ಯಾಪ್ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಗಂಭೀರ ಆರೋಪ ಕೂಡ ಇದೆ. ಕೋಟಿ ಹಣದ ಬೇಡಿಕೆಯನ್ನಿಟ್ಟು ಸೂರಜ್ರನ್ನ ಕೆಡವೋದಕ್ಕೆ ಎಲ್ಲ ರೀತಿಯ ಪ್ಲ್ಯಾನನ್ನು ಮಾಡಲಾಗ್ತಿದೆ ಅಂತ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಆ ಶಿವಕುಮಾರ್ ಪಾತ್ರ ಏನು, ಈ ಸಂತ್ರಸ್ತ ಯುವಕನ ಹೇಳಿಕೆ ಏನು, ಈ ಬಗ್ಗೆ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಸೂರಜ್ ರೇವಣ್ಣ ಈ ಪ್ರಕರಣದಲ್ಲಿ ಆ ಶಿವಕುಮಾರ್ ರೋಲ್ ಏನು? ನಿಜಕ್ಕೂ ಕೂಡ ಸೂರಜ್ ರೇವಣ್ಣ ಆಪ್ತನ ಅಥವಾ ಷಡ್ಯಂತ್ರ ಮಾಡೋದಕ್ಕೆ ಇಲ್ಲಿ ಶಿವಕುಮಾರ್ ಅನ್ನುವಂಥ ವ್ಯಕ್ತಿ ವೆಪನ್ನ ಸಂತ್ರಸ್ತ ಯುವಕ ಕೊಟ್ಟಿರುವಂಥ ದೂರಿನಲ್ಲಿ ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಸಂತೋಷ್? ದಿವ್ಯಾ, ಏನು ಶಿವಕುಮಾರ್ ಏನಿದ್ದಾರೆ ಅವರು MLC ಸೂರಜ್ ರೇವಣ್ಣ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತವ್ರು. ಆದ್ರೆ ಏನು ಈಗ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡೋದಾದ್ರೆ ಸೂರಜ್ ರೇವಣ್ಣ ಅವರು ಜೊತೆ ಇದ್ದುಕೊಂಡೇ ಈ ಶಿವಕುಮಾರ್ ಅವರು ಷಡ್ಯಂತ್ರವನ್ನ ಮಾಡಿ ಈ ರೀತಿ ಒಂದು ದುಷ್ಕೃತ್ಯವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾವಾಗ ಸೂರಜ್ ರೇವಣ್ಣ
ಅವರ ಅರೆಸ್ಟ್ ಆಯ್ತು. ಅದಾದ ಬಳಿಕ ದೂರು ನೀಡಿದಂತಹ ಶಿವಕುಮಾರ್ ಕೂಡ ನಾಪತ್ತೆಯಾಗಿರುವಂತದ್ದು. ಇದು ಕೂಡ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದರ ಜೊತೆಗೆ ಈಗ ಸಂತ್ರಸ್ತ ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖಿಸಿರುವುದಾದ್ರೆ, ಅವರ ಜೊತೆಯಲ್ಲೇ ಇದ್ದುಕೊಂಡು ಅವರ ಹೆಸರು ಹೇಳಿಕೊಂಡು ಬೇರೆಯವರನ್ನ ಬ್ಲಾಕ್ ಮೇಲ್ ಮಾಡಿ ಅವರು ಹಣವನ್ನ ಪೀಕ್ತಾ ಇದ್ದ ಅಂತಕ್ಕಂಥದ್ದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ದಿವ್ಯಾ, ಹಾಗಾದ್ರೆ ಇಲ್ಲಿ ಏನಾದ್ರೂ ರಾಜಕೀಯ ಷಡ್ಯಂತ್ರ ಕಂಡು ಬರ್ತಾ ಇದೆಯಾ? ಹಣದ ಡೀಲ್ ಏನಾದ್ರೂ ನಡೆದಿದ್ಯಾ ಸಂತೋಷ್? ಖಂಡಿತ ಇದು ರಾಜಕೀಯ ಷಡ್ಯಂತ್ರ ಅಂತಕ್ಕಂಥದ್ದು ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆಂತಂದ್ರೆ ಈ ಶಿವಕುಮಾರ್ ಏನಿದ್ದಾರೆ, ಇವರು ಸೂರಜ್ ರೇವಣ್ಣ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಏನು ಈಗ ಶ್ರೇಯಸ್ ಪಟೇಲ್ ಅವರು MP ಚುನಾವಣೆಯಲ್ಲಿ ಗೆದ್ದ ಬಳಿಕ ಕಾಂಗ್ರೆಸ್ ಅವರ ಸಂಭ್ರಮಾಚರಣೆಯಲ್ಲಿ ಕೂಡ ಇವರು ಪಾಲ್ಗೊಂಡಿರುವಂತದ್ದು. ಇದನ್ನ ನೋಡಿದ್ರೆ ಇವರು ಕುತಂತ್ರದಿಂದ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಕಂಡು ಬರ್ತದೆ. ಜೊತೆಗೆ ಬಿಜೆಪಿಯ ಏನು ಮುಖಂಡರಿದ್ರು ಅವರ ಜೊತೆ ಕೂಡ ಇವರು ಕಾಣಿಸಿಕೊಂಡಿರುವಂತದ್ದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ದಿವ್ಯಾ, ಸಂತೋಷ್, ಹಾಗಿದ್ರೆ ನಿಜಕ್ಕೂ ಆ ಯುವಕನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಆಗಿದ್ಯಾ ಇಲ್ವಾ ಅನ್ನುವಂತಹ ಅನುಮಾನ ಸಹಜವಾಗಿ ಮೂಡುತ್ತೆ. ಹಾಗಾಗಿ ದೂರು ಕೊಟ್ಟಿರುವಂತಹ ಸಂತ್ರಸ್ತ ಯುವಕ ಏನಾದರೂ ಸಾಲಿಡ್ ಪ್ರೂಫ್ ಅನ್ನ ಪೊಲೀಸ್ನವರಿಗೆ ಕೊಟ್ಟಿದ್ದಾನ? ಹೇಗೆ, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಇದೀಗ ಪೊಲೀಸರು ಅದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೂರಜ್ ರೇವಣ್ಣ ಅವರನ್ನು ಕೂಡ ಅವರ ಮೊಬೈಲಿನ ವಶಕ್ಕೆ ಪಡೆದುಕೊಂಡು ಅದರಲ್ಲಿರುವಂತಹ ಮೆಸೇಜ್ಗಳಾಗಿರ್ಬೋದು ಅಥವಾ ಇನ್ನಿತರ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಇದೆಲ್ಲ ಪ್ರಕರಣವನ್ನ ನೋಡೋದಾದ್ರೆ ಸೂರಜ್ ರೇವಣ್ಣ ಅವರೇ ಖುದ್ದು ಹಾಸನದ ಸೆಂಟ್ ಪೊಲೀಸ್ ಠಾಣೆಗೆ ಬಂದು ಅವರೇ ಖುದ್ದು ಹಾಜರಾಗಿ ದಾಖಲೆಗಳನ್ನ ಒದಗಿಸುವ ಸಂದರ್ಭದಲ್ಲಿ ಅವರು ಅರೆಸ್ಟ್ ಆಗಿರುವಂತದ್ದು. ಅದಕ್ ಮುಂಚೆ ಯಾವುದೇ ಅರೆಸ್ಟ್ ವಾರೆಂಟ್ ಇರ್ಲಿಲ್ಲ, ಯಾವುದೇ ರೀತಿ ಇದಿಲ್ಲ. ತನಿಖೆಗೆ ಅವರೇ ಖುದ್ದು ಹಾಜರಾಗಿ ದಾಖಲೆಗಳನ್ನು ಒದಗಿಸುವಂತ ಸಂದರ್ಭದಲ್ಲಿ ಬಂದಾಗ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡು ಅದಾದ ಬಳಿಕ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು. ಒಟ್ಟಾರೆ ಇದನ್ನ ನೋಡಿದ್ರೆ ಇದೊಂದು ರಾಜಕೀಯ ಷಡ್ಯಂತ್ರ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ ಸಂತೋಷ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.